ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋವನ್ನು ನಾನು ಅತೀವ ದುಃಖದಿಂದ ಶುರು ಮಾಡ್ತೀನಿ ಅಂದರೂ ತಪ್ಪಿಲ್ಲ. ಕಾರಣ ಎಷ್ಟು ಸ್ನೇಹಿತರೆ, ಪಹಲ್ಗಾಮ್ನಲ್ಲಿ ಲಷ್ಕರ್ ಉಗ್ರರು ತೋರಿರುವಂಥ ಅಟ್ಟಹಾಸ. ಇವರ ಅಟ್ಟಹಾಸಕ್ಕೆ ಕರ್ನಾಟಕದ ಮೂವರು ಸೇರಿದಂತೆ ದೇಶದ 26 ನಾಗರಿಕರು ಹತರಾಗಿದ್ದಾರೆ. ಇವರುಗಳ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ದೇವರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಪಾಕಿಸ್ತಾನದ ಈ ಕೃತ್ಯವನ್ನು ಕೇವಲ ಭಾರತ ದೇಶ ಮಾತ್ರವಲ್ಲದೆ ವಿಶ್ವದ ಮೂಲೆ ಮೂಲೆಯಿಂದಲೂ ವ್ಯಾಪಕ ಖಂಡನೆ ಕೂಡ ವ್ಯಕ್ತವಾಗ್ತಿದೆ. ಹೀಗಿರ್ಬೇಕಾದ್ರೆ ಭಾರತದ ರಕ್ಷಣೆ ಅಂತ ಬಂದರೆ ಸದಾ ಒಂದು ಹೆಜ್ಜೆ ಮುಂದಿರುವಂತಹ BCCI ಕೂಡ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಸಜ್ಜಾಗಿದೆ. BCCI ರಕ್ಷಣಾ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಕಿಸ್ತಾನದ ವಿರುದ್ಧ ಕಠಿಣ ನಿರ್ಧಾರಗಳನ್ನೇ ಮೊದಲಿನಿಂದಲೂ ತೆಗೆದುಕೊಳ್ತಾ ಬರ್ತಾ ಇದೆ. ನಿಮಗೆ ಗೊತ್ತಿರುವಂತೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸರಣಿ ಇರ್ಬೋದು, ಪಂದ್ಯಗಳನ್ನ ಇರ್ಬೋದು, BCCI ನಿಷೇಧ ಮಾಡಿತ್ತು. ಕೇವಲ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯಗಳಷ್ಟೇ ಅಲ್ಲದೆ ವಿಶ್ವದ ದೊಡ್ಡ ಟೂರ್ನಿ ಅಂತಲೇ ಕರೆಸ್ಕೊಳ್ಳುವಂಥ IPLನಿಂದ ಕೂಡ ಪಾಕಿಸ್ತಾನ ಪ್ಲೇಯರ್ಗಳನ್ನ ಆಚೆ ಇಟ್ಟಿತ್ತು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ BCCI ಮುಂಬರುವಂತಹ ICC ಈವೆಂಟ್ಗಳಲ್ಲಿ ಭಾರತ ಇರುವಂತಹ ಗ್ರೂಪ್ಗೆ ಪಾಕಿಸ್ತಾನವನ್ನು ಸೇರಿಸದಂತೆ ICCಗೆ ಸೂಚನೆ ನೀಡಲು ಸಜ್ಜಾಗಿದೆ. BCCIನ ಈ ಮಹತ್ವದ ನಿರ್ಧಾರ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಅಂದರೂ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಅತೀವ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುವಂಥ ಪಾಕಿಸ್ತಾನಕ್ಕೆ ಮತ್ತು ಅಲ್ಲಿನ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ PCBಗೆ ಕೂಡ ಇದು ಎದ್ದೇಳಲಾಗದಂಥ ಸ್ಟ್ರೋಕ್ ಅಂದರೂ ತಪ್ಪಾಗಲಿಕ್ಕಿಲ್ಲ. BCCI ಈ ನಿರ್ಧಾರಕ್ಕೆ ಅಷ್ಟೇ ಸಮಲಾಗದೆ ನನ್ನ ಪ್ರಕಾರ ಎಲ್ಲ ತಂಡಗಳಿಗೆ ಒಟ್ಟುಗೂಡಿ ಪಾಕಿಸ್ತಾನವನ್ನು ICCಯಿಂದನೇ ಬ್ಯಾನ್ ಮಾಡಬೇಕು ಅನ್ನೋದು ನನ್ನ ಒತ್ತಾಯ.